ಪೆಟ್ರೋಲ್ ರೇಟ್ ನೋಡಿದ್ರೆ ಶಾಕ್ ಆಗ್ತಾ ಇದೆ, ಇವಿ ಬೈಕ್ ನೋಡಿದ್ರೆ ಡೌಟ್ ಆಗ್ತಾ ಇದೆ. ಸೊ ನಿಮ್ಗೆ ಏನಾದ್ರು ಯಾವ್ದು ತಗೊಬೇಕು ಅಂತ ಡೌಟ್ ಇದ್ರೆ ಈ ವಿಡಿಯೋ ಫುಲ್ ಆಗಿ ನೋಡಿ, ಒಂದ್ ಕ್ಲಾರಿಟಿ ಬರುತ್ತೆ. ಫಸ್ಟ್ ಪಾಯಿಂಟ್ ಬಂದು ಪರ್ಚೇಸ್ ಕಾಸ್ಟ್. ಸೊ ಆನ್ ರೋಡ್ ಇದು ಒಂದು 1,10,000 to 20,000 ರೇಂಜ್ ಅಲ್ಲಿ ಸಿಗುತ್ತೆ. ಏತರ್ ಈ ಮಾಡೆಲ್ ಬಂದು ನಿಮ್ಗೆ 1,60,000 1,80,000 ವರೆಗೂ ಹೋಗುತ್ತೆ. ಬಟ್ ನಾರ್ಮಲ್ ಬೇರೆ ಇವಿ ಇದೇ ರೇಂಜ್ ಅಲ್ಲಿ ಬರೋ ಇವಿ ವೆಹಿಕಲ್ಸ್ ಬಂದು ನಿಮ್ಗೆ ಸೇಮ್ ಇದೇ ಕಾಸ್ಟ್, ಲೈಕ್ 1,20,000 1,30,000 ಇಲ್ಲ ಮ್ಯಾಕ್ಸಿಮಮ್ 1,50,000 ಒಳಗಡೆ ನಿಮ್ಗೆ 100 ಕಿಲೋಮೀಟರ್ಸ್ ರೇಂಜ್ ಕೊಡೋ ಇವಿ ಸ್ಕೂಟರ್ ಬರುತ್ತೆ. ಸೊ ನಿಮ್ಗೆ ಇನಿಷಿಯಲ್ ಕಾಸ್ಟ್ ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಒಂದು 20,000 to 30,000 ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ ಇವಿ ವೆಹಿಕಲ್ ತಗೊಂತೀರಾ ಅಂದ್ರೆ. ಸ್ಟಾರ್ಟ್ ಆಗೋದು ಈಗ ವಿಂಟರ್ ಸೀಸನ್ ಆ ತರ ಎಲ್ಲ ಬಂದ್ರೆ ಪೆಟ್ರೋಲ್ ಕಿಕ್ಕರ್ ಹೊಡಿತಾನೆ ಇರ್ಬೇಕು. ಇವಿ ಆ ತರ ಪ್ರಾಬ್ಲಮ್ ಯಾವ್ದು ಇರಲ್ಲ ನಿಮ್ಗೆ, ಜಸ್ಟ್ ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ಯಾವಾಗ್ಲೂ ಆನ್ ಆಗುತ್ತೆ. ಸೊ ನೀವೇನಾದ್ರೂ ಜಾಸ್ತಿ ದೂರ ಓಡಾಡ್ತೀರಾ ಅಂದ್ರೆ ಅಂದ್ರೆ ಈಗ ಡೈಲಿ ಒಂದು 100 ಕಿಲೋಮೀಟರ್ಸ್ ಓಡಾಡ್ತೀರಾ ಅನ್ಕೊಳ್ಳಿ, ಸೊ ನಿಮ್ಗೆ ಇವಿ ಮೋಸ್ಟ್ಲಿ ಸೆಟ್ ಆಗಲ್ಲ. ಬೆಟರ್ ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಸೆಟ್ ಆಗುತ್ತೆ. ಇಲ್ಲ ಇವಿಲಿ ನಿಮ್ಗೆ ಇವಿನೇ ಬೇಕು ಅಂತ ಇದ್ರೆ ರೇಂಜ್ ಜಾಸ್ತಿ ಇರೋದು ತಗೊಬೇಕು. ಮಿನಿಮಮ್ ನಿಮ್ಗೆ 150 ರೇಂಜ್ ಇರೋಂತ ತಗೊಬೇಕು. ಸೊ ಇಲ್ಲಿ ರೇಂಜ್ ಅಂತ ಬಂದಾಗ ಇವಿಲಿ ಯಾವಾಗ್ಲೂ ನೀವು ಅವ್ರು ಕ್ಲೈಮ್ ಮಾಡೋ ರೇಂಜ್ ಬಂದು ಈಕೋ ಮೋಡಲ್ ಇರುತ್ತೆ. ಸೊ ನೀವು ಇದರಲ್ಲಿ ಮೋಡ್ಸ್ ನ ಚೇಂಜ್ ಮಾಡ್ತಾ ಇದ್ರೇನೆ ನಿಮ್ಗೆ ರೇಂಜ್ ಡಿಫ್ರೆನ್ಸ್ ಅಲ್ಲೇ ತೋರಿಸ್ಬಿಡುತ್ತೆ. ಸೊ ನೀವು ಬೈ ಮಾಡ್ಬೇಕಾದ್ರೆ ಯಾವಾಗ್ಲೂ ಇಕೋ ಮೋಡ್ ಅಲ್ಲ, ಯಾವುದೇ ಬೇರೆ ಬೇರೆ ಹೆಸರು ಇರುತ್ತೆ, ಬಟ್ ಅವ್ರು ಹೇಳೋ ಬೆಸ್ಟ್ ಮೋಡ್ಗೂ ಅದ್ರ ನೆಕ್ಸ್ಟ್ ವೇರಿಯಂಟ್ ಇಲ್ಲ ಅದರ ನೆಕ್ಸ್ಟ್ ಮೋಡ್, ಆ ಮೋಡಿಗೆ ಹೋದ್ರೆ ನಿಮ್ಗೆ ಆಕ್ಚುಯಲ್ ರಿಯಲ್ ವರ್ಲ್ಡ್ ರೇಂಜ್ ಅದು. ಸೊ 150 ಅವ್ರು ಕ್ಲೇಮ್ ಮಾಡಿದ್ರೆ ನಿಮ್ಗೆ ರಿಯಲ್ ವರ್ಲ್ಡ್ ಕಂಡೀಷನ್ ಅಲ್ಲಿ ಒಂದು 100 ಬರುತ್ತೆ. ಸೊ ನಿಮ್ಗೆ ರಿಯಲ್ ವರ್ಲ್ಡ್ ಅಲ್ಲಿ 120 130 ಬರ್ತಾ ಇದೆ ಅಂದ್ರೆ ಅವಾಗ ಆ ತರ ಇವಿಗೆ ಹೋಗೋದು ಬೆಸ್ಟ್. ಬಟ್ ಅಗೇನ್ ಡಿಫ್ರೆನ್ಸ್ ನೋಡ್ಕೊಬೇಕಾಗುತ್ತೆ ನೀವು, ಇದು ಈ ಗಾಡಿಗೂ 150 ಕಿಲೋಮೀಟರ್ಸ್ ರೇಂಜ್ ಕೊಡೋ ಇವಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ದಿಸ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಯೂಸೇಜ್. ಸೊ ನೀವು ಡೈಲಿ ಎಷ್ಟು ಕಿಲೋಮೀಟರ್ಸ್ ಓಡಿಸ್ತೀರಾ ಅನ್ನೋದ್ರ ಮೇಲೆ ನೀವು ಇವಿಗೆ ಹೋಗ್ಬೇಕಾ ಪೆಟ್ರೋಲ್ಗೆ ಹೋಗ್ಬೇಕಾ ಅಂತ ಚೂಸ್ ಮಾಡ್ಬೋದು. ಸೊ ಇನ್ನೊಂದು ಅಡ್ವಾಂಟೇಜ್ ಅಂತ ಇವಿ ಕಡೆ ನೋಡಿದ್ರೆ ಫುಲ್ಲಿ ಡಿಜಿಟಲ್ ಇರುತ್ತೆ ನಿಮ್ಗೆ, ಹೈಲಿ ಟೆಕ್ ಎನೇಬಲ್ಡ್. ಸೊ ನಿಮ್ಗೆ ಟೆಕ್ನಾಲಜಿ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ. ಮ್ಯಾಪ್ಸ್ ಆಗಲಿ, ನ್ಯಾವಿಗೇಷನ್ ಆಗಲಿ, ಮೋಡ್ಸ್ ಆಗಲಿ, ಸೊ ಆ್ಯಪ್ ಕನೆಕ್ಟಿವಿಟಿ ಆಗಲಿ, ಸೊ ಇದ್ರಲ್ಲಿ ಜಾಸ್ತಿ ಬರುತ್ತೆ. ಮ್ಯಾಪ್ಸ್ ಈಗ ಈ ಪೆಟ್ರೋಲ್ ಗಾಡಿಗೂ ಬಂದಿದೆ, ಬಟ್ ಅಂದ್ರೆ ಇದರಲ್ಲಿ ಇವಿಲಿ ಇರೋ ತರ ಸ್ಮೂತ್ ಆಗಿಲ್ಲ. ಸೊ ಇದ್ರಲ್ಲಿ ಸೀಮ್ಲೆಸ್ ಆಗಿ ಇದೆ. ಆ್ಯಪ್ ಇಂದಾನೆ ಗಾಡಿ ಆನ್ ಮಾಡೋದು, ಇಲ್ಲ ಬೇರೆ ಏನೇ ಟೆಕ್ ವೈಸ್ ನೋಡ್ಕೊಂಡ್ರೆ ಇವಿ ತುಂಬಾ ಫಾರ್ವರ್ಡ್ ಇದೆ. ಸೊ ನೀವು ಜಾಸ್ತಿ ಟೆಕ್ನಾಲಜಿ ಈ ತರ ಫೀಚರ್ಸ್ ಜಾಸ್ತಿ ಬೇಕು ಅಂತ ಇದ್ರೆ ಇವಿ ವೆಹಿಕಲ್ ನಿಮ್ಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಇವಿಲ್ ಬಂದು ಹಿಲ್ ಹೋಲ್ಡ್ ಅಸಿಸ್ಟ್. ಸೊ ನೀವೊಂದು ಅಪ್ಪಲ್ಲಿ ಹೋಗ್ತಾ ಇದ್ದೀರಾ, ಸೊ ಯಾರಾದ್ರೂ ಲೇಡೀಸ್ ಓಡಿಸ್ತಾ ಇದ್ದಾರೆ ಆ ತರದವರಿಗೆ ನಿಮ್ಗೆ ಕರೆಕ್ಟ್ ಆಗಿ ಅಪ್ಪಲ್ಲಿ ನಿಂತ್ಕೊಂಡಾಗ, ಈ ಗಾಡಿ ಅಂದ್ರೆ ಬ್ರೇಕ್ ಅಲ್ಲೇ ಮೇಂಟೈನ್ ಮಾಡಬೇಕು. ಸೊ ಈ ಗಾಡಿ ಎಲ್ಲಿ ನಿಂತಿದೆಯೋ ಅಲ್ಲೇ ಸ್ಟಿಲ್ ಆಗಿ ನಿಂತಿರುತ್ತೆ, ಸೊ ಹಿಂದಕ್ಕೆ ಮೂವ್ ಆಗಲ್ಲ. ಆಮೇಲೆ ಇನ್ನೊಂದು ನಿಮ್ಗೆ ಇದರಲ್ಲಿ ರೀಜನರೇಟಿವ್. ಸೊ ನೀವು ಒಂದು ಡೌನ್ ಅಲ್ಲಿ ಈಗ ನೋಡ್ತಾ ಇರ್ಬೋದು, ನಾವಿಬ್ರು ಪೆಟ್ರೋಲ್ ಗಾಡಿ ಮತ್ತೆ ಇವಿ ಎರಡು ಹೋಗ್ತಾ ಇದೆ. ಸೊ ನಾವು ಆಕ್ಸಿಲರೇಷನ್ ಏನು ಕೊಡ್ತಾ ಇಲ್ಲ, ಬಟ್ ಪೆಟ್ರೋಲ್ ಗಾಡಿ ನಿಮ್ಗೆ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. ಬಟ್ ಇವಿ ಗಾಡಿ ನಿಮ್ಗೆ ಕರೆಕ್ಟ್ ಆಗಿ ಸ್ಲೋ ಆಗಿ ಹೋಗ್ತಾ ಇದೆ. ಏನಕ್ಕಂದ್ರೆ ಇದ್ರಲ್ಲಿ ಎಲೆಕ್ಟ್ರಿಕ್ ಮೋಟರ್ ಇರೋದ್ರಿಂದ ಆಕ್ಸಿಲರೇಟರ್ ಬಿಟ್ಟಿದ ತಕ್ಷಣನೇ ನಿಮ್ಗೆ ಮೋಟರ್ ರಿವರ್ಸ್ ಟರ್ನ್ ಆಗುತ್ತೆ. ಸಾರಿ, ಅದರಿಂದನೂ ನಿಮ್ಗೆ ಸ್ವಲ್ಪ ರೇಂಜ್ ಇನ್ಕ್ರೀಸ್ ಆಗುತ್ತೆ, ಬಟ್ ಅದು ತುಂಬಾ ಜಾಸ್ತಿ ಆಗಲ್ಲ, ಮೈನರ್ ಆಗಿ ಆಗುತ್ತೆ. ಬಟ್ ಅದೂ ನಿಮ್ಗೆ ಒಂದು ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ನೀವು ಬ್ರೇಕಿಂಗ್ ಸ್ವಲ್ಪ ಬೆಟರ್ ಇರುತ್ತೆ ಡೌನ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಇವಿಯಲ್ಲಿ. ಇವಿಲಿ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಬಂದು ರಿವರ್ಸ್ ಮೋಡು. ಸೊ ನೀವು ಪಾರ್ಕಿಂಗ್ ಅಲ್ಲಿ ಇರ್ತೀರಾ ಟೈಟ್ ಸ್ಪೇಸ್ ಅಲ್ಲಿ, ಸೊ ಈ ಗಾಡಿ ಅಂದ್ರೆ ನಿಮ್ಗೆ ತೆಗಿಯಕ್ ತುಂಬಾ ಕಷ್ಟ ಆಗ್ಬೋದು. ಬಟ್ ಇದ್ರಲ್ಲಿ ರಿವರ್ಸ್ ಮೋಡ್ ಇರೋದ್ರಿಂದ ನೀವು ಜಸ್ಟ್ ರಿವರ್ಸ್ ಮೋಡ್ ಹಾಕೊಂಡು ನೀವು ಆರಾಮಾಗಿ ಹಿಂದಕ್ಕೆ ತಕ್ಕೊಬಹುದು. ಸೊ ರನ್ನಿಂಗ್ ಕಾಸ್ಟ್ ವೈಸ್ ನೋಡ್ಕೊಂಡ್ರೆ ನಿಮ್ಗೆ ಇದು ಮಂತ್ಲಿ ಒಂದು 2,000 ರುಪೀಸ್ ರೇಂಜ್ ಅಲ್ಲಿ ಆಗುತ್ತೆ. ಪೆಟ್ರೋಲ್ ಎಕ್ಸ್ಪೆನ್ಸಸ್ ನಾರ್ಮಲ್ ಆಗಿ ಜನರಲ್ ಆಗಿ ಓಡಾಡೋರಿಗೆ ಇದು ಒಂದು 200 300 ಅಲ್ಲಿ ಮುಗ್ದೋಗುತ್ತೆ. ಸೊ ರನ್ನಿಂಗ್ ಕಾಸ್ಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನೀವು ಡೈಲಿ ಜಾಸ್ತಿ ಯೂಸ್ ಮಾಡ್ತೀರಾ, ಬಟ್ ಡೈಲಿ ಒಂದು 30 40 ಇಲ್ಲ ಮ್ಯಾಕ್ಸಿಮಮ್ ಒಂದು 60 70 ಕಿಲೋಮೀಟರ್ಸ್ ಓಡಿಸೋದು ಆ ತರ ಇದ್ರೆ ನಿಮ್ಗೆ ಇವಿ ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಯಾಕಂದ್ರೆ ನಿಮ್ಗೆ ರನ್ನಿಂಗ್ ಕಾಸ್ಟ್ ತುಂಬಾ ಕಮ್ಮಿ ಬೀಳುತ್ತೆ. ಆಮೇಲೆ ಮೇಜರ್ ಇಶ್ಯೂ ಇವಿಯಲ್ಲಿ ಅಂತ ಹೇಳಿದ್ರೆ ಚಾರ್ಜಿಂಗ್ ನೆಟ್ವರ್ಕ್. ಸೊ ಇನ್ನ ಕಂಪನೀಸ್ ಬಿಲ್ಡ್ ಮಾಡ್ತಾನೆ ಇದೆ, ಬಟ್ ನಿಮ್ಗೆ ಅರ್ಜೆಂಟ್ಗೆ ಈಗ ಪೆಟ್ರೋಲ್ ಗಾಡಿ
ಏನೋ ಪೆಟ್ರೋಲ್ ಖಾಲಿ ಆದ್ರೆ ಪೆಟ್ರೋಲ್ ಬಂಕ್ ಹೋಗಿ ಹಾಕ್ಸ್ಕೊಂಡ್ ಬರೋ ತರ ಕನ್ವೀನಿಯನ್ಸ್ ಇನ್ನ ಬಂದಿಲ್ಲ ಇದು. ಸೊ ಇನ್ನ ಎಷ್ಟೊಂದ್ ಗಾಡಿಗೆ ಫಾಸ್ಟ್ ಚಾರ್ಜಿಂಗೇ ಬಂದಿಲ್ಲ. ಸೊ ಒಂದ್ಸಲಿ ಚಾರ್ಜ್ ಆಗ್ಬೇಕು, ಫುಲ್ ಚಾರ್ಜ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ 3-4 ಅವರ್ಸ್ ಆಗುತ್ತೆ. ಇಲ್ಲ ನೀವು ಫಾಸ್ಟ್ ಚಾರ್ಜರ್ ಅಲ್ಲೇ ಡೈಲಿ ಹಾಕ್ತೀರಾ ಅಂದ್ರೆ ಬ್ಯಾಟ್ರಿ ಬೇಗ ಹೋಗ್ಬಿಡುತ್ತೆ. ಸೊ ಅದು ಮೇಜರ್ ಡಿಸ್ಅಡ್ವಾಂಟೇಜ್ ನೀವೆಲ್ಲಾದ್ರೂ ನೋಡ್ಬೋದು ಇವಿಲಿ ಅಂದ್ರೆ ಚಾರ್ಜಿಂಗ್. ಸೊ ನೀವು ಸ್ವಂತ ಮನೆ ಆ ತರ ಇದ್ದಾಗ ಓಕೆ, ನೀವೇ ಒಂದು ಸಾಕೆಟ್ ಹಾಕ್ಸ್ಕೊಂಡು ಚಾರ್ಜಿಂಗ್ ಡೈಲಿ ಮಾಡ್ಬೋದು. ಬಟ್ ನೀವೇನಾದ್ರೂ ಅಪಾರ್ಟ್ಮೆಂಟ್ಸ್ ಅಲ್ಲಿ ಆ ತರ ಇದ್ದೀರಾ ಅಂದ್ರೆ ಇನ್ನ ಜಾಸ್ತಿ ಕಷ್ಟ ಆಗುತ್ತೆ. ಸೊ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಹುಡ್ಕೋದ್ರಲ್ಲೇ ನಿಮ್ಗೆ ಟೈಮ್ ಎಲ್ಲ ಆಗ್ಬಿಡುತ್ತೆ. ಅರ್ಜೆಂಟ್ ಅಲ್ಲಿ ಎಲ್ಲಾದ್ರೂ ಆಚೆ ಹೋಗ್ಬೇಕಂದ್ರೆ ಮಾತ್ರ ಇವಿ ಗಾಡಿ ಸೆಟ್ ಆಗಲ್ಲ. ಸೊ ನೀವು ಯಾವಾಗ್ಲೂ ಪ್ಲಾನ್ಡ್, ಯಾವಾಗ್ಲೂ ನಿಮ್ ಬ್ಯಾಟ್ರಿ ಫುಲ್ ಇರೋ ತರಾನೇ ನೋಡ್ಕೊಂಡಿರ್ಬೇಕು. ಎಮರ್ಜೆನ್ಸಿಗೆ ನಾನು ತಗೊಂಡ್ ಹೋಗ್ಬಿಡ್ತೀನಿ, ನಾನು ಏನು ನೋಡಲ್ಲ ಆ ತರ ಆಗಲ್ಲ. ಪೆಟ್ರೋಲ್ ಗಾಡಿ ಯಾವಾಗಿದ್ರೂ ಎಲ್ಲಾ ಕಡೆ ಪೆಟ್ರೋಲ್ ಸಿಗುತ್ತೆ, ಹೋಗಿ ಹಾಕ್ಸ್ಕೊಂಡು ಹೋಗ್ಬೋದು. ಅದೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಇವಾಗ ಸದ್ಯಕ್ಕಿರೋ ಇವಿ ಇದ್ರಲ್ಲಿ. ಇನ್ನ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಂತು ಅವಾಗ ಮೇ ಬಿ ಓಕೆ, ಅಟ್ ಪ್ರೆಸೆಂಟ್ ಇನ್ನ ಎಲ್ಲಾ ಕಡೆ ಬಂದಿಲ್ಲ. ಫೈನಲ್ ಆಗಿ ಇವಿ ಬೆಸ್ಟಾ ಪೆಟ್ರೋಲ್ ಗಾಡಿ ಬೆಸ್ಟಾ ಅಂದ್ರೆ ಯಾವ್ದು ಬೆಸ್ಟ್ ಅಂತ ನಾವು ಚೂಸ್ ಮಾಡಕ್ಕಾಗಲ್ಲ, ನಿಮ್ ಯೂಸೇಜ್ ಮೇಲೆ ಹೋಗುತ್ತೆ. ಸೊ ನಾನು ಹೇಳ್ದಂಗೆ ನೀವು ನಿಮ್ ಡೈಲಿ ಯೂಸೇಜ್ ವಿತಿನ್ 60 ಕಿಲೋಮೀಟರ್ಸ್ ಇದೆ, ಆಮೇಲೆ ಡೈಲಿ ಆಫೀಸ್ಗೆ ಹೋಗಿ ಬರ್ತೀರಾ ಅಂದ್ರೆ ಇವಿ ಗಾಡಿ ಕಣ್ಮುಚ್ಕೊಂಡು ತಗೊಬೋದು. ಸೊ ನಿಮ್ಗೆ ಪೆಟ್ರೋಲ್ ತುಂಬಾ ಸೇವ್ ಆಗುತ್ತೆ. ಮೇಂಟೆನೆನ್ಸ್ ಕಾಸ್ಟ್ ಕೂಡ ಇದಕ್ಕೆ ಕಂಪೇರ್ ಮಾಡಿದ್ರೆ ರಿಲೇಟಿವ್ಲಿ ಕಮ್ಮಿ ಇರುತ್ತೆ. ಯಾಕಂದ್ರೆ ನೀವು ಇದರಲ್ಲಿ 5000 ಕಿಲೋಮೀಟರ್ಸ್ ಒನ್ಸ್ ನೀವು ಚಾರ್ಜ್ ಏನೋ ಸರ್ವಿಸ್ ಕೊಡ್ತೀರಾ, ಅರೌಂಡ್ 1000-1500 ಆಗುತ್ತೆ ನಿಮ್ಗೆ. ಆಮೇಲೆ ರೀಪ್ಲೇಸ್ ಮಾಡೋಂಥ ಪಾರ್ಟ್ಸ್ ಏನು ಇರಲ್ಲ ಇದರಲ್ಲಿ. ಇಂಜಿನ್ ರಿಲೇಟೆಡ್ ಆಯಿಲ್ ಚೇಂಜ್ ಆಗಲಿ ಆ ಥರ ಯಾವುದೇ ಮೇಂಟೆನೆನ್ಸ್ ಕಾಸ್ಟ್ ಇದರಲ್ಲಿ ಇರಲ್ಲ. ಬಟ್ ಒಂದೇ ಏನಂದ್ರೆ ಬ್ಯಾಟ್ರಿ ಕ್ವಾಲಿಟಿ ನಿಮಗೆ ಫಸ್ಟ್ 5 years ಇದ್ದಂಗೆ ನೆಕ್ಸ್ಟ್ ಇರಲ್ಲ. ಸೊ ಸೇಮ್ ಫೋನ್ ಬ್ಯಾಟ್ರಿ ತರ, ಫೋನ್ ಹೊಸ್ದಾಗಿ ತಗೊಂಡಿದ್ದಾಗ ಚೆನ್ನಾಗೇ ಇರುತ್ತೆ ಬ್ಯಾಕಪ್ ಎಲ್ಲ, ಚಾರ್ಜ್ ನೀವು 2 ದಿನಕ್ಕೆ ಒಂದ್ಸಲಿ ಹಾಕ್ತೀರಾ. ಬಟ್ ನೀವು 1 year 2 years ಯೂಸ್ ಮಾಡಾದ್ಮೇಲೆ ಚಾರ್ಜ್ ಮಾಡ್ತಾನೆ ಇರ್ಬೇಕಲ್ಲ, ಆ ತರ ಅಷ್ಟು ಬೇಗ ಆಗಲ್ಲ ಇದರಲ್ಲಿ. ಮೇ ಬಿ ಒಂದು 5 years ಇಲ್ಲ 6-7 years ಆದ್ಮೇಲೆ ಆ ತರ ಇಶ್ಯೂ ಬರುತ್ತೆ. ಬಟ್ ಪೆಟ್ರೋಲ್ ವೆಹಿಕಲ್ನು 7-8 years ಆದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ಮೇಂಟೆನೆನ್ಸ್ ಅದೇ ತರಾನೇ ಇದೂ ಜಾಸ್ತಿ ಆಗಿರುತ್ತೆ. ಸೊ ಮೇಂಟೆನೆನ್ಸ್ ವೈಸ್ ಎರಡು ಆಲ್ಮೋಸ್ಟ್ ಸೇಮ್ ಅಂತ ಹೇಳ್ತೀನಿ. ಸೊ ನೀವು ಮೇನ್ ಚೂಸ್ ಮಾಡಬೇಕು ಅಂದ್ರೆ ಯೂಸೇಜೇ ಮೇನ್ ಕ್ರೈಟೀರಿಯಾ. ಆಮೇಲೆ ಪ್ರೈಸ್, ಇದು ಇನಿಷಿಯಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಆ ಪ್ರೈಸ್ ಪೇ ಮಾಡಕ್ಕೆ ರೆಡಿ ಇದ್ರೆ ಹೋಗ್ಬೋದು. ಬಟ್ ನಾನು ಈಗ ಪೆಟ್ರೋಲ್ ತಗೊಂಡಿದ್ದೀನಿ, ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ದೀನ ಅಂದ್ರೆ ಏನು ಇಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಸಿಮಿಲರ್ ರೇಂಜ್ ಅಲ್ಲೇ ಬರುತ್ತೆ. ಇದ್ರಲ್ಲಿ ಅಡ್ವಾಂಟೇಜಸ್ ಅಂದ್ರೆ ಅದೇ ಹೇಳಿದ್ನಲ್ಲ, ಹಿಲ್ ಹೋಲ್ಡ್ ಅಸಿಸ್ಟ್ ಆಗಲಿ, ಟೆಕ್ ಫೀಚರ್ಸ್ ಆಗಲಿ, ಆಮೇಲೆ ಒಂದ್ ಸ್ವಲ್ಪ ಸ್ಟೈಲಿಶ್ ಲುಕ್ ಆ ತರ ಇರುತ್ತೆ, ಪವರ್ ಜಾಸ್ತಿ ಸಿಗುತ್ತೆ ನಿಮ್ಗೆ ಈ ತರದ್ರಲ್ಲಿ. ಇವೆಲ್ಲ ಬಿಟ್ರೆ ಮೇಜರ್ ಆಗಿ ಡಿಫ್ರೆನ್ಸ್ ಅಂತ ಏನು ಇರಲ್ಲ. ನೀವು ಮೇಜರ್ ಆಗಿ ಚೂಸ್ ಮಾಡ್ತೀರಾ ಅಂದ್ರೆ ಯೂಸೇಜ್ ನೋಡ್ಕೊಂಡೆ ಇವಿಗೆ ಹೋಗ್ಬೇಕಾ ಪೆಟ್ರೋಲ್ಗೆ ಹೋಗ್ಬೇಕಾ ಅಂತ ಚೂಸ್ ಮಾಡ್ಬೇಕು. ಸೊ ಇದೇ ಮೇಜರ್ ಡಿಫ್ರೆನ್ಸ್ ಇವಿ ಬೈಕ್ಗೂ ಪೆಟ್ರೋಲ್ ಬೈಕ್ಗೂ ಅಂತ ಬಂದ್ರೆ. ಸೊ ವಿಡಿಯೋ ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಂತ ಇದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.